ಎಲ್ಲ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ನೀವೆಲ್ಲ ಮೂವಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾಯಿಗಳನ್ನೂ ಕೂಡ ಕರ್ಕೊಂಬಂದು ಪ್ರದರ್ಶನ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬನ್ನಿ. ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಈಗ ನಿಮ್ಮ ಚಿತ್ರಮಂದಿರಗಳಲ್ಲಿ ನಿಮ್ಮ ಮೆಚ್ಚಿನ ಥಿಯೇಟರ್ಸಲ್ಲಿದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಮೂವಿ ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಬ್ಬ ಡಾಕ್ಟರು ಸಿನಿಮಾ ಮಾಡಿದ್ರೆ ಅದರ ಜೊತೆಗೆ ಹೆಲ್ತ್ ಕಂಟೆಂಟು, ಇನ್ನೊಂದು ಅವೇರ್ನೆಸ್ಸು, ಅದರ ಜೊತೆಗೆ ಜನಕ್ಕೆ ಯಾವ ರೀತಿಯಾದ ಮೆಸೇಜ್ ಓರಿಯೆಂಟೆಡ್ ಬೇಕು ಅನ್ನೋಂಥದ್ದು ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಕಲಿ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಅದ್ರ ಜೊತೆಗೆ ಫುಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ಪವರ್ಫುಲ್ ಆ್ಯಕ್ಟ್ ಜೊತೆಗೆ ನಾಯಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ಬಂದಿದೆ. ಒಂದು ನೀವು ಹೇಳಿದಾಗಲೇ ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ವಿಭಿನ್ನ ಅಂತಿದೆ. ಸೊ ಜನರ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ನೋಡಿ? ಸರ್ ತುಂಬ ರಿಯಾಕ್ಷನ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೇಳ್ದಂಗೆ ನಾನು ಮೂವಿ ಮಾಡಬೇಕು ಅಂತ ಆ್ಯಸ್ ಅ ಡಾಕ್ಟರ್ ಅಂತ ನಿಮಗೆಲ್ಲರಿಗೂ ನಾನು ಪರಿಚಯ ಇದ್ದೀನಿ ಆಲ್ರೆಡಿ. ಸೊ ನನ್ನ ಸಿನಿಮಾ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ಕೊಡೋಣ ಅಂತ ಹೊರಟಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಈಗಾಗಲೇ ಸಿನಿಮಾ ನೋಡಿರ್ತೀರ. ಎಂಟರ್ಟೈನ್ಮೆಂಟ್ ಜೊತೆಗೆ ಮೆಸೇಜ್ ಕೊಡೋ ಅಂಥ ಪ್ರಯತ್ನ ನಾನು ಮಾಡಿದ್ದೀನಿ. ನಾನು ರೊಟೀನ್ ಸಿನಿಮಾಗಳ ಥರ ನಾನು ಮಾಡಿಲ್ಲ. ನೀವೇ ಥಿಯೇಟರ್ಗೆ ಬಂದು ನೋಡಿ. ಒಂದು ಸಾಂಗು, ರೊಮ್ಯಾನ್ಸು, ಗಿಮ್ಯಾನ್ಸು ಅವೆಲ್ಲ ಎಲ್ಲ ಚಿತ್ರಗಳಲ್ಲೂ ನಿಮ್ಗೆ ಸಿಗುತ್ತೆ. ಇದು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ. ನೀವೆಲ್ಲ ನನ್ನ ಕೈ ಜೋಡಿಸಿದ್ರೆ ನಾನು ಇನ್ನು ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಕ್ಕೆ ಒಂದು ಸಾಧ್ಯತೆ ಇದೆ. ಸೊ ದಯವಿಟ್ಟು ಬನ್ನಿ, ಎಲ್ಲ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.